ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತಿನ ಕ್ವಿಕ್ ಅಪ್ಡೇಟ್ ಏನು ಅಂತಂದ್ರೆ, ಇವತ್ತು 12/12 ಪೋರ್ಟಲ್ ಇರೋದ್ರಿಂದ ಸೊ ವರ್ಷದ ಇದು ಕೊನೆಯ ಪೋರ್ಟಲ್ ಆಗಿರುತ್ತೆ. ಸೊ ಕೊನೆಯ ಪೋರ್ಟಲ್ ನಲ್ಲಿ ನೀವು ನಿಮ್ಮ ಡ್ರೀಮ್ಸ್ ಅನ್ನ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಅಂತ ಒಂದು ಕ್ವಿಕ್ ರಿವ್ಯೂನ ನಾನು ಕೊಡ್ತೀನಿ. ಸೊ ಅದನ್ನ ಒಂದು ಟೆಕ್ನಿಕ್ಸ್ ಅನ್ನ ನಾನು ಕೊಡ್ತೀನಿ, ಅದನ್ನ ನೀವು ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಬಂದ್ಬಿಟ್ಟು ಸನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆಸ್ ಪರ್ ವೇದಿಕ್ ಅಸ್ಟ್ರಾಲಜಿ ನಂಬರ್ 1 ಸನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಸೂರ್ಯ ಬಂದ್ಬಿಟ್ಟು ಏನೆಲ್ಲ ನಮ್ಮ ಲೈಫಲ್ಲಿ ಕೊಡ್ತಾನೆ ಹೇಳಿ? ಸಕ್ಸಸ್, ಜಾಯ್, ಅಬಂಡೆನ್ಸ್, ಹ್ಯಾಪಿನೆಸ್, ಲಾಟ್ ಆಫ್ ಫೇಮ್, ನೇಮ್, ಮನಿ ಎಲ್ಲವನ್ನು ಕೊಡ್ತಾನೆ ಆ ಸೂರ್ಯ. ಆ್ಯಂಡ್ ಮನುಷ್ಯಂಗೆ ಈಗೋ ಎಷ್ಟಿದೆ ಅನ್ನೋದು ಕೂಡ ಸೂರ್ಯನಿಂದಲೇ ಡಿಸೈಡ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚಂದ್ರಮ. ಚಂದ್ರಃ ಮನಸೋ ಜಾತಃ ಅಂತ ಹೇಳ್ತೀವಿ. ನಂಬರ್ 2 ರೆಪ್ರೆಸೆಂಟ್ಸ್ ಚಂದ್ರ. ಇಟ್ಸ್ ಆಲ್ ಅಬೌಟ್ ಕಾಮ್ನೆಸ್, ರಿಲ್ಯಾಕ್ಸೇಷನ್. ನಮ್ಮ ಮೈಂಡನ್ನ, ನಮ್ಮ ಮನಸ್ಸನ್ನ ರೆಪ್ರೆಸೆಂಟ್ ಮಾಡ್ತಾನೆ ಚಂದ್ರ. ಸೊ ಮೂನ್ ಸೈಕಲ್ ತಕ್ಕಂಗೆ ಫ್ಯಾಮಿನನ್ ಎನರ್ಜೀಸ್ ಸೈಕಲ್ ಕೂಡ ಚೇಂಜ್ ಆಗ್ತಿರುತ್ತೆ. ಈವನ್ ನಮ್ಮ ಪೀರಿಯಡ್ ಸೈಕಲ್, ಫ್ಯಾಮಿನನ್ ಎನರ್ಜಿ ಆಫ್ ಪೀರಿಯಡ್ ಸೈಕಲ್ ಕೂಡ ಮೂನ್ ಸೈಕಲ್ ಜೊತೆಗೆ ಲಿಂಕ್ಡ್ ಇದೆ. ಓಕೆ, ದಟ್ ಇಸ್ ಅ ಡಿಫ್ರೆಂಟ್ ಟಾಪಿಕ್. ಸೊ ಎರಡು ಬಂದ್ಬಿಟ್ಟು ಚಂದ್ರನ ಸೂಚನೆ ಮಾಡುತ್ತೆ. ಸೊ ನಾವೆಷ್ಟು ರಿಲ್ಯಾಕ್ಸ್ ಆಗಿರ್ತೀವಿ, ಎಷ್ಟು ಕಾಮ್ ಆಗಿರ್ತೀವಿ ಲೈಫಲ್ಲಿ, ನಮ್ಮ ಇಮೋಷನ್ಸ್ನ ಹೇಗೆ ನಾವು ಚಾನಲ್ ಮಾಡ್ತೀವಿ ಎಲ್ಲವನ್ನು ಡಿಸೈಡ್ ಮಾಡೋದು ಚಂದ್ರ. ಸೊ ಈವನ್ ಹೇಳ್ಬೇಕಂದ್ರೆ ನಮ್ಮ ರೈಟ್ ಸೈಡ್ ಸೂರ್ಯ ನಾಡಿ ಅಂತ ಹೇಳ್ತೀವಿ, ಲೆಫ್ಟ್ ಸೈಡ್ ಚಂದ್ರನಾಡಿ ಅಂತ ಹೇಳ್ತೀವಿ. ನಾವು ಪ್ರಾಣಾಯಾಮ ಮಾಡೋದು ಕೂಡ ಏನಕ್ಕೆ ಅಂತ ಅಂದ್ರೆ, ನಮ್ಮ ದೇಹದೊಳಗಿರುವಂತಹ ಸೂರ್ಯ ಮತ್ತೆ ಚಂದ್ರ ಬ್ಯಾಲೆನ್ಸ್ಡ್ ಆಗಿ ಅಲೈನ್ಡ್ ಆಗಿ ಇದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಸೊ ಐ ಹೋಪ್ ನಿಮ್ಗೆ ಈಗ ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಿದೆ. ಸೊ ಬ್ಯಾಕ್ ಗ್ರೌಂಡ್ ಏನು ಅಂತ ಸ್ವಲ್ಪ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ 12/12 ಅಂತ ಹೇಳಿದ್ರೆ ಇಟ್ಸ್ ಆಲ್ರೆಡಿ ಅ ಕಂಪ್ಲೀಷನ್ ಅಗೈನ್. ಸೊ 10/10 ಪೋರ್ಟಲ್ ಹೋಯ್ತು, 11/11 ಪೋರ್ಟಲ್ ಕೂಡ ಹೋಗಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕಾರ್ಮಿಕ್ ಸೈಕಲ್ಸ್ ಇಂದ ಹೊರಗೆ ಬಂದಿದ್ದೀರಾ ಅಂತ ಅನ್ಕೊಂತೀನಿ 2025 ಅಲ್ಲಿ. ಬಟ್ ಸ್ಟಿಲ್ ದಿಸ್ ಇಸ್ ದ ಲಾಸ್ಟ್. ಇನ್ನೂ ಯಾರಾದ್ರೂ ಕೆಲವರು ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಾ ಕಾರ್ಮಿಕ್ ಸೈಕಲ್ಸ್ ಇಂದ ಹೊರಗೆ ಬರ್ಲಿಕ್ಕೆ, ತುಂಬಾ ಕಷ್ಟ ಪಡ್ತಿದ್ದೀರಾ ಅಂತಂದ್ರೆ ದಿಸ್ ಇಸ್ ದ ಫೈನಲ್ ಟೈಮ್, ಫೈನಲ್ ಕಾಲ್ ಫ್ರಮ್ ದ ಯೂನಿವರ್ಸ್ ಅಂತಾನೆ ನೀವು ತಿಳ್ಕೊಬಹುದು. ಬಿಕಾಸ್ ಎಲ್ಲಿವರೆಗೂ ನೀವು ಕಾರ್ಮಿಕ್ ಸೈಕಲ್ ಅಲ್ಲಿ ಸ್ಟಕಪ್ ಆಗಿರ್ತೀರಾ ಅಲ್ಲಿವರೆಗೂ ನೀವು ನಿಮ್ಮ ಲೈಫಲ್ಲಿ ಹೊಸದ್ ಏನೂ ಕೂಡ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಳೆಯ ನೀರನ್ನ ಯಾವಾಗ ನೀವು ಹೋಗಕ್ ಬಿಡ್ತೀರಾ, ಹಳೆಯತನವನ್ನ, ನಿಮ್ಮಲ್ಲೇ ಇರುವಂತ ಕೆಲವೊಂದು ಹಳೆಯ ಕೆಟ್ಟ ಗುಣಗಳನ್ನ ಬಿಟ್ಟು ಯಾವಾಗ ನೀವು ಲೈಫಲ್ಲಿ ಮುಂದೆ ಹೋಗಕ್ಕೆ ಶುರು ಮಾಡ್ತೀರಾ, ಅವಾಗ ಮಾತ್ರ ನೀವು ಹೊಸದನ್ನ ಅಟ್ರಾಕ್ಟ್ ಮಾಡ್ತೀರಾ. ಸೊ ಓಕೆ, ಸೊ ನೆಕ್ಸ್ಟ್ 12 ಮಂತ್ಸ್ ಆದ್ರ ಮೇಲೆ ತಾನೇ ನಮ್ಗೊಂದು ಇಯರ್ ಕಂಪ್ಲೀಷನ್ ಆಗೋದು. ದಿಸ್ ಇಸ್ ಅ ಕಂಪ್ಲೀಷನ್ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಆಗಿ. ಸೊ ಈಗ ಫಸ್ಟ್ ರಿಲೀಸಿಂಗ್ ಟೆಕ್ನಿಕ್, ನಾವೇನೇ ಅಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ನಮ್ಮನ್ನ ನಾವು ಫಸ್ಟ್ ಕ್ಲೆನ್ಸ್ ಮಾಡ್ಕೊಬೇಕು ಅಥವಾ ರಿಲೀಸ್ ಮಾಡಬೇಕು. ಸೊ 2 ತರ ಮಾಡ್ಬೋದು. ಒಂದು ಫಿಸಿಕಲ್ ಕ್ಲೆನ್ಸು, ನೀವು ಸಾಲ್ಟ್ ವಾಟರ್ ಬಾತ್ನ ಮಾಡಿ, ಪಿಂಕ್ ಸಾಲ್ಟ್ ಅದು ದಟ್ ಇಸ್ ವೆರಿ ಗುಡ್, ಅಥವಾ ಸೈಂಧವ ಲವಣ ಅಂತ ಸಿಗುತ್ತೆ ನೋಡಿ, ಬೋತ್ ಆರ್ ಸೇಮ್. ಸೊ ಅದರಲ್ಲಿ ನೀವು ನಿಮ್ಮ ಬಾಡಿಯನ್ನ ಕ್ಲೆನ್ಸ್ ಮಾಡಿ, ಅಂದ್ರೆ ನೀವು ಸ್ನಾನನ ಮಾಡ್ಬೋದು ಅದರಲ್ಲಿ ಒನ್ ಥಿಂಗು. ಅಥವಾ 2 ಕೈಯಲ್ಲಿ ಆ ಒಂದು ಸಾಲ್ಟ್ ಅನ್ನ ಇಟ್ಕೊಂಡ್ಬಿಟ್ಟು ಯು ಕ್ಯಾನ್ ಸೇ ಲೈಕ್, ನನ್ನ ಬಾಡಿಯಲ್ಲಿ ಇರುವಂತಹ, ನನ್ನ ಮೈಂಡಲ್ಲಿ ಇರುವಂತಹ, ನನ್ನ ಮನಸ್ಸಲ್ಲಿ ಇರುವಂತಹ ಎಲ್ಲಾ ತರದ ನೆಗೆಟಿವ್ ಆಲೋಚನೆಗಳಾಗಿರ್ಬೋದು, ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ನನ್ನ ಹೈಯರ್ ಸೆಲ್ಫಿಗೆ ಯಾವುದು ಒಳ್ಳೇದಿಲ್ಲ, ನನ್ನ ಆತ್ಮವನ್ನ ಉನ್ನತೀಕರಣ ಮಾಡೋದಿಕ್ಕೆ ಯಾವುದು ಒಳ್ಳೇದಿಲ್ಲ ನನ್ನ ದೇಹದಲ್ಲಿ, ಮನಸ್ಸಲ್ಲಿ, ನನ್ನ ಆತ್ಮದಲ್ಲಿ, ಅದೆಲ್ಲವೂ ಈ ಒಂದು ಸಾಲ್ಟು ಹೀರ್ಕೋತಾ ಇದೆ ಅಂತ ಒಂದು ಇಮ್ಯಾಜಿನೇಷನ್ ಮಾಡಿ ಒಂದು 5 ಮಿನಿಟ್ಸ್ ಅಲ್ಲಿ ಅದನ್ನ ಒಂದು ಮಿನಿಮಮ್ ಒಂದು 11 ಟೈಮ್ಸ್ ಅಥವಾ 21 ಟೈಮ್ಸ್ ಅದನ್ನ ಹೇಳ್ಬಿಟ್ಟು ಇದನ್ನ ಫ್ಲಶ್ ಮಾಡಿಬಿಡಿ. ಓಕೆ, ಫ್ಲಶ್ ಮಾಡಿ ಕೈಯಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಒಂದು ಟೆಕ್ನಿಕ್ ಆಯ್ತು. ಇನ್ನು ಇಂಟರ್ನಲ್ ಟೆಕ್ನಿಕ್ ಹೇಗೆ, ಇದು ಕ್ಲೆನ್ಸಿಂಗ್ ಅಥವಾ ರಿಲೀಸಿಂಗ್ ಅಂತಾನು ಹೇಳ್ದೆ ನಾನು. ಸೊ ಫಸ್ಟ್ ಈ ಟೆಕ್ನಿಕ್ ಫಿಸಿಕಲ್ ಟೆಕ್ನಿಕ್ ಆಗಿದ ತಕ್ಷಣ ನೀವೇನ್ ಮಾಡ್ಬೇಕು, ನಿಮ್ಮ ಮೈಂಡ್ ಅಲ್ಲಿ ಗೊತ್ತಿರುತ್ತೆ ನಿಮ್ಗೆ. ಸೊ ನಿಮ್ಮ ಯಾವ ಒಂದು ಹ್ಯಾಬಿಟ್ ನಿಮ್ಗೆ ನೀವ್ ಅನ್ಕೊಂಡಿರೋ ಡ್ರೀಮ್ಸ್ ನ ರೀಚ್ ಮಾಡಕ್ ಆಗ್ತಾ ಇಲ್ಲ ಅಂತ, ಎಕ್ಸಾಂಪಲ್ ಏನೋ ಒಂದು ನೆಗೆಟಿವ್ ಥಾಟ್ ಬರ್ತಿರುತ್ತೆ, ಫಿಯರ್ ಇರುತ್ತೆ ನಿಮ್ಗೆ, ಆ ರಿಲೇಟೆಡ್ ಒಂದು ಆಂಗ್ಸೈಟಿ ಇರುತ್ತೆ, ಅದನ್ನ ಕುತ್ಕೊಂಡು ಡೀಟೇಲ್ ಆಗಿ ಬರೀಬೇಕು. ಸೊ ನನ್ನ ಒಂದು ಈ ತರ ಥಾಟ್ಸ್ ಇಂದ ಅಥವಾ ಈ ತರ ಒಂದು ಫಿಯರ್ ಇಂದ ನಾನು ಏನ್ ಅನ್ಕೊಂಡಿದೀನಿ ಅದನ್ನ ಅಚೀವ್ ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀಟಾಗೆ ಅದೇನೇನ್ ಬರುತ್ತೆ ಪಾಯಿಂಟ್ಸ್ ಅದನ್ನ ಬರೀರಿ. ಬರ್ಬಿಟ್ಟು ವಿಜುವಲೈಸ್ ಮಾಡಿ ನಿಮ್ಮ ಒಂದು ಥರ್ಡ್ ಐ ಇಂದ, ನಿಮ್ಮ ಮೈಂಡ್ ಇಂದ, ನಿಮ್ಮ ಬಾಡಿಯಿಂದ ಆ ಒಂದು ಎನರ್ಜಿ, ಬ್ಲ್ಯಾಕ್ ಎನರ್ಜಿ ಥರ್ಡ್ ಐ ಇಂದ ಆ ಪೇಪರಿಗೆ ಹೋಗ್ತದೆ ಅಂತ ಹೇಳ್ಬಿಟ್ಟು. ಸೊ ವೈಟ್ ಪೇಪರ್ ತಗೊಳ್ಳಿ. ಸೊ ಬ್ಲ್ಯಾಕ್ ಇಂಕ್ ಅಲ್ಲಿ ಬರೋದು ದಟ್ ಈಸ್ ವೆರಿ ಗುಡ್. ಬ್ಲ್ಯಾಕ್ ಯಾವಾಗ್ಲೂ ನಾವು
ರಿಲೀಸಿಂಗ್ ಎನರ್ಜಿ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಬರೆದ್ಬಿಟ್ಟು ದೆನ್ ಯು ಬರ್ನ್ ಔಟ್ ದಟ್. ಅದನ್ನ ಬರ್ನ್ ಮಾಡ್ಬಿಟ್ಟು ಯೂನಿವರ್ಸ್ಗೆ ರಿಲೀಸ್ ಮಾಡಿ ಅಂಡ್ ನೀವು ಹೇಳ್ಕೊಳ್ಳಿ, ಎಸ್ ಇವತ್ತು ನಾನು ಕಂಪ್ಲೀಟ್ ಆಗಿ ಅದನ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಯೂನಿವರ್ಸ್ ನನ್ನ ಒಂದು ಬ್ಯಾಡ್ ಎನರ್ಜಿ ಏನಿದೆ, ನನ್ನ ಒಂದು ನೆಗೆಟಿವ್ ಎನರ್ಜಿ ಏನಿದೆ, ನನ್ನ ಮೇಲಿರೋ ಈವಿಲ್ ಐ ಕೂಡ ಮಾಡ್ಕೊಬೋದು. ಈವಿಲ್ ಐ ಏನಿದೆ ಪ್ರತಿಯೊಂದನ್ನು ನಾನು ಇವತ್ತು ರಿಲೀಸ್ ಮಾಡ್ತಾ ಇದ್ದೀನಿ. ಯಾವುದು ನನ್ನ ಹೈಯೆಸ್ಟ್ ಗುಡ್ಡಿಗೆ ಸರ್ವ್ ಆಗ್ತಿಲ್ಲ, ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋದಕ್ಕೆ, ನನ್ನ ಲೈಫು ಒಂದು ಒಳ್ಳೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಯಾವುದು ನನಗೆ ಹೆಲ್ಪ್ ಮಾಡ್ತಿಲ್ಲ, ಈ ಎಲ್ಲ ಒಂದು ಬ್ಯಾಡ್ ಎನರ್ಜಿ, ಎಲ್ಲ ಒಂದು ನೆಗೆಟಿವ್ ಎನರ್ಜಿನ ನಾನು ಇವತ್ತು ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಕಂಪ್ಲೀಟ್ ಆಗಿ ರಿಲೀಸ್ ಮಾಡಿ. ಸಮ್ ಟೈಮ್ ಯು ಫೀಲ್ ಲೈಕ್ ಕ್ರೈ, ಓಕೆ, ಇಟ್ಸ್ ಓಕೆ. ಯಾವುದೋ ಒಂದು ಪರ್ಸನ್ ಬಗ್ಗೆ ನೀವು, ಆ ಪರ್ಸನ್ ಟಾಕ್ಸಿಕ್ ಇರ್ತಾರೆ ಅಥವಾ ಕಾರ್ಮಿಕ್ ಇರುತ್ತೆ, ಸೊ ನೀವು ಆ ಪರ್ಸನ್ ಬಿಡಬೇಕು ಅಂತ ತುಂಬಾ ಅನ್ಕೊಂಡಿರ್ತೀರಾ, ಬಟ್ ಬಿಡಕ್ ಆಗ್ತಿರಲ್ಲ ಡ್ಯೂ ಟು ಮೆನಿ ರೀಸನ್ಸ್. ಇನ್ಸೆಕ್ಯೂರಿಟಿ, ಎಮೋಷನಲ್ ಇನ್ಸೆಕ್ಯೂರಿಟಿ ಇರುತ್ತೆ ನಿಮಗೆ. ಸೊ ಇಂಥ ಟೈಮಲ್ಲೂ ಕೂಡ ಅದನ್ನ ನೀವು ಮೆನ್ಷನ್ ಮಾಡಿ, ಎಸ್ ನಾನು ಎಮೋಷನಲ್ ಇನ್ಸೆಕ್ಯೂರಿಟಿನ ಇವತ್ತು ರಿಲೀಸ್ ಮಾಡ್ತಿದ್ದೀನಿ, ನಾನು ತುಂಬಾ ಕಂಪ್ಲೀಟ್ ಆಗಿದ್ದೀನಿ. ಸೊ ನನ್ನ ಲೈಫಲ್ಲಿ ನನ್ನನ್ನು ನಾನು ತುಂಬಾ ಪ್ರೀತಿಸ್ಕೊತಾ ಇದ್ದೀನಿ. ಈ ತರ ಒಂದಷ್ಟನ್ನ ಮಾಡ್ಬಿಟ್ಟು, ಸೊ ಅಂದ್ರೆ ನೀವು ಅದನ್ನ ಹೇಳ್ಕೋಬೇಕು, ಪಾಸಿಟಿವ್ ಅಫರ್ಮೇಷನ್. ಸೊ ಬಿಫೋರ್ ದಟ್ ನೆಗೆಟಿವ್ ಏನೇನು ಬರುತ್ತೆ ಅದನ್ನ ಬರ್ಬಿಟ್ಟು ರಿಲೀಸ್ ಮಾಡಿ. ಸೊ ಯಾವಾಗ ರಿಲೀಸಿಂಗ್ ಟೆಕ್ನಿಕ್, ಕ್ಲೆನ್ಸಿಂಗ್ ಟೆಕ್ನಿಕ್ ಆಗುತ್ತೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಟಿಟ್ಯೂಡ್. ಸೊ ನಿಮ್ಗೆ ಏನೆಲ್ಲ ಇದೆ ಆಲ್ರೆಡಿ, ಸೊ ಅದು ಅಟ್ಲೀಸ್ಟ್ ಫಾರ್ 12 ಥಿಂಗ್ಸ್, ಅದನ್ನ ನೀವು ಗ್ರಾಟಿಟ್ಯೂಡ್ನ ಬರೀರಿ, ಗ್ರಾಟಿಟ್ಯೂಡ್ ಶೋ ಮಾಡಿ, ಅದನ್ನು ಬರೀರಿ. ಓಕೆ, ಇದನ್ನ ಬರ್ನ್ ಮಾಡಿ ಆದ್ರ ಮೇಲೆ ಗ್ರಾಟಿಟ್ಯೂಡ್ ಶೋ ಮಾಡಿ. ಎಸ್, ನನ್ನ ಲೈಫಲ್ಲಿ ಏನೆಲ್ಲ ಇದೆ, ನನ್ಗೆ ಒಳ್ಳೆ ಬಟ್ಟೆ ಇದೆ, ಊಟ ಮಾಡೋದಕ್ಕೆ 2 ಹೊತ್ತು ಒಳ್ಳೆ ಊಟ ಸಿಗ್ತಾ ಇದೆ, ಸೊ ನನಗೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಇದೆ, ಸೋ ಮೆನಿ ಥಿಂಗ್ಸ್, ನನಗೆ ಕೆಲಸ ಇದೆ, ಎಷ್ಟಾದ್ರೂ ಬರಲಿ ಸಂಬಳ, ಅಟ್ಲೀಸ್ಟ್ ನಂಗೆ ಅದು ಬರ್ತಿದೆ. ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಕೆಲಸನೇ ಇಲ್ಲ. ಈ ತರ ನಿಮ್ಮ ಲೈಫಲ್ಲಿ ಏನೆಲ್ಲ ಇದೆ ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನನಗೆ ಇದೆಲ್ಲ ಕೊಟ್ಟಿದ್ದೀರಾ ಅಂತ. ಸೊ ಆ 12 ಲಿಸ್ಟನ್ನ ಮಾಡಿ. ಸೊ ಗ್ರಾಟಿಟ್ಯೂಡ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ರಿಸೀವಿಂಗ್ ಟೆಕ್ನಿಕ್. ಓಕೆ, ಲಾಸ್ಟ್ ಬಂದ್ಬಿಟ್ಟು ರಿಸೀವಿಂಗ್ ಟೆಕ್ನಿಕ್. ಸೊ ನೀವೇನು ಮಾಡ್ತಾರಾ, ಈ ಗ್ರಾಟಿಟ್ಯೂಡ್ ಶೋ ಮಾಡಿ, ಕ್ಲೆನ್ಸ್ ಆಯಿತು, ಗ್ರಾಟಿಟ್ಯೂಡ್ ಶೋ ಮಾಡಿದ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಅಲೈನ್ಮೆಂಟನ್ನು ಮಾಡ್ಕೊಳ್ಳಿ. ಬಿಫೋರ್ ದಟ್ ಅಲೈನ್ಮೆಂಟ್ ಹೇಗೆ ಅಂತಂದರೆ, ನಾನು ಹೇಳಿದೆ ಸೂರ್ಯ ಮತ್ತು ಚಂದ್ರ ನಾಡಿ ಅಂತ ಹೇಳಿಬಿಟ್ಟು. ಸೊ ನೀವು ಸಿಂಪಲ್ ಆಗಿ ನೀವು ಪ್ರಾಣಾಯಾಮ ಮಾಡೋದು ಅಭ್ಯಾಸ ಇದ್ರೆ ಮಾಡ್ಕೊಬೋದು, ದಟ್ಸ್ ವೆಲ್ ಆ್ಯಂಡ್ ಗುಡ್. ಅನುಲೋಮ ವಿಲೋಮ ಪ್ರಾಣಾಯಾಮನ ಮಾಡ್ಬೋದು. ಸೊ ಇಲ್ಲ ಅಂತಂದ್ರೆ ಬೆಟರ್ ಯು ಡೂ ಸಿಂಪಲ್ ಟೆಕ್ನಿಕ್ 12 ಟೈಮ್ಸ್ ಡೀಪ್ ಬ್ರೀತಿಂಗ್. ಬಿಫೋರ್ ದಟ್ ಒಂದು 5ರಿಂದ 10 ನಿಮಿಷ ಕಾಮ್ ಆಗಿ ಕುತ್ಕೊಳ್ಳಿ. ಸೊ ಕುತ್ಕೊಂಡು ಒಂದು ನಾರ್ಮಲ್ ಬ್ರೀತಿಂಗ್ ಅನ್ನ ಮಾಡಿ, ಅದಾಗಿ ಒಂದು 30 ಸೆಕೆಂಡ್ಸ್ ಒಂದು ಬ್ರೇಕ್ನ ತಗೊಂಡು ಹೆಂಗ್ ಮಾಡಿ ಅಂತಂದ್ರೆ, ಡೀಪ್ ಬ್ರೀತ್ನ ಮಾಡಿ, ಒಂದು 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ದೆನ್ ಅಗೈನ್ ರಿಲೀಸ್ ಇಟ್ ಸ್ಲೋಲಿ. ಓಕೆ, ಸೊ ಈ ತರ ಒಂದು 12 ಟೈಮ್ಸ್ ನೀವು ಮಾಡೋದ್ರಿಂದ ಒಂದು ಬಾಡಿ ಅಲೈನ್ಮೆಂಟ್ಗೆ ಬರುತ್ತೆ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರೆಲ್ಲ 11 11 10 10 12 12 12 21 ಏಂಜಲಿಕ್ ನಂಬರ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ನಾನಂತೂ ಐ ಥಿಂಕ್ ಒಂದು 15 ಡೇಸಿಂದ 12 12 21 21 ತುಂಬ ನೋಡ್ತಾ ಇದ್ದೀನಿ. ದಟ್ ಇಸ್ ಅ ಸೈನ್ ದಟ್ ಯು ಆರ್ ಅಲೈನ್ಡ್ ವಿತ್ ದ ಯೂನಿವರ್ಸ್ ಅಂತ. ಸೊ ಯೂನಿವರ್ಸ್ ನಿಮಗೆ ಸೈನ್ ಅನ್ನ ಕೊಡುತ್ತೆ, ಎಸ್ ಯುವರ್ ಬಾಡಿ, ಯುವರ್ ಸೋಲ್, ಯುವರ್ ಮೈಂಡ್ ಅಲೈನ್ಡ್ ವಿತ್ ಮೀ ಅಂಡ್ ಯು ಕ್ಯಾನ್ ಆಸ್ಕ್ ಎನಿಥಿಂಗ್, ಯು ಕ್ಯಾನ್ ಅಚೀವ್ ಎನಿಥಿಂಗ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಅಂತ. ಓಕೆ, ಸೊ ಅದನ್ನ ಕಮೆಂಟಲ್ಲಿ ಹಾಕೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಲೈನ್ಮೆಂಟ್ ಟೆಕ್ನಿಕ್ ಆಗಿದ ತಕ್ಷಣ ಲಾಸ್ಟ್ ಟೆಕ್ನಿಕ್ ಏನು, ರಿಸೀವಿಂಗ್ ಟೆಕ್ನಿಕ್. ಸೊ ನೀವು ಏನೇನೆಲ್ಲ ಕನ್ಸ್ ಕಂಡಿದ್ದೀರಾ ಅದನ್ನ ರಿಸೀವ್ ಮಾಡುವಂತ ಟೈಮ್ ಇದು, ರಿಸೀವಿಂಗ್ ಮೋಡಿಗೆ ಹೋಗುವಂತ ಟೈಮ್ ಇದು. ದಿಸ್ ಇಸ್ ಬ್ಯೂಟಿಫುಲ್ ಅಲ್ಲ? ಸೊ ನಿಮ್ಮ ಕನಸು ಏನೇ ಆಗಿರ್ಬೋದು ಅದನ್ನ ಕುತ್ಕೊಂಡು ಗ್ರೇಟ್ಫುಲ್ ಆಗಿ ಬರೀರಿ. ಅಂದ್ರೆ ಯಾವ ತರ ಅಂದ್ರೆ, ಹೇ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ ಮೀ, ಅಥವಾ ಫಾರ್ ಫುಲ್ಫಿಲ್ಲಿಂಗ್ ಮೈ ಡ್ರೀಮ್ಸ್, ವಾಟ್ ಎವರ್ ಇಟ್ ಇಸ್. ಓಕೆ, ಒಬ್ಬೊಬ್ರದ್ದು ಒಂದೊಂದಿರುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಡ್ರೀಮ್ ಕಾರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಸೋಲ್ ಮೇಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಬ್ಯೂಟಿಫುಲ್ ಸ್ಕಿನ್, ಎನಿಥಿಂಗ್. ಈಗ ಕೆಲವರಿಗೆ ಸ್ಕಿನ್ ಚೆನ್ನಾಗಿರಲ್ಲ, ಅಥವಾ ವೆಯ್ಟ್ ಲಾಸ್ ಮಾಡೋಕ್ಕಿರತ್ತೆ, ಅಥವಾ ಸೋ ಮೆನಿ ಥಿಂಗ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಅಂಡ್ ಫಿಟ್ ಅಂಡ್ ಹೆಲ್ತಿ ಬಾಡಿ, ಹೆಲ್ತ್ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಿರತ್ತೆ. ಕೆಲವ್ರು ಹೀಲಿಂಗ್ ಆಗೋಕ್ಕಿರತ್ತೆ, ತುಂಬ ಊಂಟ್ಸ್ ಇರುತ್ತೆ ಒಳಗಡೆ. ಸೊ ಆ ಒಂದು ಹೀಲಿಂಗ್ ಪ್ರಾಸೆಸ್ ಇರುತ್ತೆ. ನಿಮ್ಗೆ ಏನು ಬೇಕೋ ಅದನ್ನ ಮೆನ್ಷನ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಸೇರಿಸ್ಬಿಟ್ಟು ಕೆಲವೊಂದು ವಿಷಯನ ನೀವು ಸ್ವಲ್ಪ ಡೀಟೇಲ್ ಆಗಿ ಬರೆಯೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ. ಓಕೆ, ಸೊ ಈ ರೀತಿ ನಿಮ್ಗೆ ಏನ್ ಬೇಕೋ ಲಾಸ್ಟಿಗೆ ಆ ರಿಸೀವಿಂಗ್ ಮೋಡ್ನ ಬರೆದ್ಬಿಟ್ಟು ಜಸ್ಟ್ ವಿಜುವಲೈಸ್ ದಟ್. ವಿಜುವಲೈಸ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟೈಮ್ ಅದನ್ನ ವಿಜುವಲೈಸ್ನ ಮಾಡಿ. ಬಿಕಾಸ್ ನೀವೆಷ್ಟು ಟೈಮ್ ಅದಕ್ಕೆ
ವಿತ್ ಎಮೋಷನ್ ನೀವು ಅದಕ್ಕೆ ಟೈಮನ್ನ ಕೊಡ್ತೀರಾ. ಇವತ್ತಿನ ಇಡೀ ದಿವಸದಲ್ಲಿ ನೀವು ಯಾವಾಗ ಬೇಕಾದ್ರೂ ಮಾಡಿ, ನೈಟ್ ಎಷ್ಟೊತ್ತಿಗೆ ಬೇಕಾದ್ರೂ ಮಾಡಿ, ನೋ ಇಶ್ಯೂಸ್. ಸೊ ನೀವೆಷ್ಟು ಅದಕ್ಕೆ ಟೈಮ್ ಕೊಟ್ಟು, ಎಷ್ಟು ಎಮೋಷನ್ಸ್ನ ಕೊಟ್ಟು ಅದನ್ನ ಫೀಲ್ ಮಾಡ್ತೀರಾ, ದಟ್ ಇಸ್ ದ ಇಂಪಾರ್ಟೆಂಟ್. ಬಿಕಾಸ್ ಆ ಫೀಲು, ಆ ಹಾರ್ಟಲ್ಲಿ ಇರುವಂಥ ಇಂಟೆನ್ಷನ್ನು, ಆ ವೈಬ್ರೇಷನ್ನು, ಅದನ್ನೇ ಯೂನಿವರ್ಸು ಕ್ಯಾಚ್ ಮಾಡೋದು. ಓಕೆ, ಐ ಥಿಂಕ್ ಮುಗೀತು, ಇನ್ನೇನಿಲ್ಲ ಎಕ್ಸ್ಟ್ರಾ. ಸೊ ಐ ಹೋಪ್ ಇದನ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಡ್ರೀಮ್ಸನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಓಕೆ, ಏನಾದರೂ ಬೇರೆ ಕಂಟೆಂಟ್ ಬಗ್ಗೆ ನಿಮಗೆ ಏನಾದರೂ ವಿಡಿಯೋಸ್ನ ಮಾಡ್ಕೊಡ್ಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಾಂ, ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ನ ಮಾಡಿ, ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನೀವು ನೋಟಿಫಿಕೇಶನ್ ಆನ್ ಇಟ್ಟರೆ, ಸೊ ಯಾವುದೇ ಒಂದು ಅರ್ಜೆಂಟಾಗಿ ನಾನು ಏನಾದರೂ ಅಪ್ಡೇಟ್ ಹೇಳಬೇಕು ಅಂತ ಅಂದರೆ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ದಟ್ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಐ ಹೋಪ್ 12 ಪೋರ್ಟಲ್ನ ಎಲ್ಲರೂ ಯೂಸ್ ಮಾಡ್ಕೊತೀರಾ, ನಿಮ್ಮ ಡ್ರೀಮ್ಸ್ನ ನೀವು ಫುಲ್ಫಿಲ್ ಮಾಡ್ಕೊತೀರಾ. ನಿಮಗೆ ಏನೆಲ್ಲ ಬೇಡ ಲೈಫಲ್ಲಿ ಅದನ್ನೆಲ್ಲ ಬಿಟ್ಟು ಹೊರಗಡೆ ಬಂದು ನಿಮ್ಮ ಒಂದು ಬ್ಯೂಟಿಫುಲ್ ಆಗಿರುವಂಥ ಪಾಸಿಟಿವ್ ಲೈಫ್ನ ಅನ್ಫೋಲ್ಡ್ ಮಾಡ್ಕೊತೀರಾ ಅಂತ ನಾನು ಅನ್ಕೊಂತ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್ ಅಂತ ಹೇಳ್ತಾ, ರಾಧೆ ರಾಧೆ, ಬಾಯ್.